ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ಸೇಡಿಯಾಪ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಆರಂಭಿಸಲು ರಾಜ್ಯ ಸರ್ಕಾರ ಈಗಾಗಲೇ ಅನುಮತಿ ನೀಡಿದೆ. ಇದರ ಜೊತೆಗೆ ಅಲ್ಲಿ 300 ಬೆಡ್ನ ಆಸ್ಪತ್ರೆಯೂ ಆಗಲಿದೆ. ಆದರೆ ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವ ಕಾರ್ಯ ಮಾಡುತ್ತಿದ್ದು ಸೇಡಿಯಾಪಿನಲ್ಲಿ ಆಸ್ಪತ್ರೆ ಮಾಡುವುದನ್ನು ವಿರೋಧಿಸುತ್ತಿದ್ದಾರೆ ಎಂದು ಕೋಡಿಂಬಾಡೆ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಜಯಪ್ರಕಾಶ್ ಬದಿನಾರು, ಸಾಮಾಜಿಕ ಮುಂದಾಳು ಎ ಜತೀಂದ್ರ ಶೆಟ್ಟಿ ಅಳಿಮರ ಮತ್ತು ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿಯ ವಿಶ್ವಪ್ರಸಾದ್ ಸೇಡಿಯಾಪ್ ಅವರು ಹೇಳಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮೆಡಿಕಲ್ ಕಾಲೇಜಿಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಪುತ್ತೂರಿನ ಜನರ ಕನಸು ಶಾಸಕ ಅಶೋಕ್ ಕುಮಾರ್ ರೈಯವರ ಮೂಲಕ ನನಸಾಗುತ್ತಿದೆ. ಇದಕ್ಕೆ ಪೂರಕವಾಗಿ 300 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಯನ್ನ ಸೇಡಿಯಾಪಿನಲ್ಲಿ ಆರಂಭಿಸಲು ಸರ್ಕಾರ ದಿಟ್ಟ ಹೆಜ್ಜೆ ಇರಿಸಿದೆ. ಇದಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆ ಸೇಡಿಯಾಪ್ನಲ್ಲಿ ಇದೆ. ಗ್ರಾಮಾಂತರ ಪ್ರದೇಶಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಪೇಟೆ ಪ್ರದೇಶವನ್ನ ಬಿಟ್ಟು ಗ್ರಾಮೀಣ ಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 2016ರಲ್ಲಿ ಆಗಿನ ಕಾಂಗ್ರೆಸ್ ಶಾಸಕಿ ಶಕುಂತಲಾ ಶೆಟ್ಟಿಯವರ ಅವಧಿಯಲ್ಲಿ 40 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗೆ ನಿಗದಿಪಡಿಸಲಾಗಿತ್ತು. ನಂತರ ಬಂದ ಶಾಸಕ ಸಂಜೀವ ಮಠಂದೂರು ಅವರು ಅದನ್ನು ಸೀಫುಡ್ ತಯಾರಿಕಾ ಘಟಕ ಮಾಡಲು ಪ್ರಯತ್ನ ಮಾಡಿದ್ರು. ಇದಕ್ಕೆ ವಿರೋಧ ವ್ಯಕ್ತವಾದಾಗ ಯೋಜನೆಯನ್ನ ಕೈಬಿಟ್ಟರು. ನಂತರ ಶಾಸಕ ಅಶೋಕ್ ಕುಮಾರ್ ಅವರು ಮೆಡಿಕಲ್ ಕಾಲೇಜು ಕನಸಿಗೆ ಪುನರ್ಜನ್ಮ ಕೊಡುವ ಕೆಲಸ ಮಾಡಿದ್ರು. ಈಗ ಕೆಲವೊಂದು ವಿಘ್ನ ಸಂತೋಷಿಗಳು ವಿನಾಕಾರಣ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಒಂದು ಒಳ್ಳೆ ಜಾಗ. ಮತ್ತು ನನ್ನದು ಇನ್ನೊಂದೇನು ಆಲೋಚನೆ, ಒಂದು ಅಡ್ಮಿಟ್ ಆದ ಪೇಷಂಟು ಇಲ್ಲಿ ಒಂದು ತಿಂಗಳಲ್ಲಿ ಗುಣ ಆಗುವಲ್ಲಿ 15 ದಿನದಲ್ಲಿ ಗುಣ ಆಗ್ತದೆ. ಯಾಕಂದರೆ ಅಲ್ಲಿಯ ಪ್ರಶಾಂತವಾದ ಒಂದು ವಾತಾವರಣ, ಅಲ್ಲಿ ಒಂದು ನಿಸರ್ಗದ ಒಂದು ಸೌಂದರ್ಯ ಕೂಡ ಇದೆ. ಅದು ತುಂಬ ಬೆನಿಫಿಟ್ ಆಗ್ತದೆ. ಮತ್ತು ಬಂದು ಹೋಗುವವರಿಗೆ ಇಲ್ಲಿ ಬರುವವರಿಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ಪಾರ್ಕಿಂಗ್ಗೆ ಜಾಗ ಇಲ್ಲ. ಬಂದು ಹೋಗುವವರು ತುಂಬ ಕಷ್ಟಪಡ್ತಾರೆ. ರಿಕ್ಷಾಗಳು ಬರ್ತದೆ, ಅದು ಸ್ವಲ್ಪ ದೂರ ಸ್ಪ್ರೆಡ್ ಆಗಿ ಅಲ್ಲಿಗೆ ಹೋಗ್ತದೆ. ನಿಜವಾಗಿ ಒಂದು ಒಳ್ಳೆಯ ಜಾಗದಲ್ಲಿ ಆಗುವಂಥ ಒಂದು ಮೆಡಿಕಲ್ ಕಾಲೇಜು. ಇದರಲ್ಲಿ ಯಾವುದೇ ಪಕ್ಷ ಅಥವಾ ರಾಜಕೀಯ ನಿಜವಾಗಿಯೂ ಇಲ್ಲ. ಒಂದು ಪುತ್ತೂರಿನ ಡೆವಲಪ್ಮೆಂಟ್, ಪುತ್ತೂರಿಗೆ ಒಂದು ಎಲ್ಲಿ ಆಗದಂಥ ಒಂದು ತಾಲೂಕಿಗೆ ಸಿಕ್ಕುವಂಥ ಈ ಒಂದು ಯೋಜನೆಯನ್ನು ನಾವೆಲ್ಲರೂ ಸೇರಿ ಅದನ್ನು ಸ್ವೀಕಾರ ಮಾಡಬೇಕು ಮತ್ತು ಇದಕ್ಕೆ ಸಪೋರ್ಟ್ ಕೊಡಬೇಕು. ನಾವು ಇದು ನಿಜವಾಗಿ ಒಂದು ಅತ್ಯುತ್ತಮವಾಗಿ ಆಗ್ತದೆ ಅಂತ ಆಗಲೇಬೇಕು. ಆದರೆ ಹಾಸ್ಪಿಟ್ಲು 300 ಬೆಡ್ ಇದನ್ನು ಮಾಡಿದರೆ ಇದನ್ನು ತೋರಿಸಿ ಕಾಲೇಜಲ್ಲಿ ಮಾಡ್ಬೋದು. ಬಟ್ ಇಲ್ಲಿ ಜಾಗ ಇಲ್ಲಿ ಜಾಗ ಸಾಕಾಗುವುದಿಲ್ಲ. ಒಂದು ವಿಷಯ, ಈಗ ಅಲ್ಲಿ ಕಾಲೇಜಿನ ವಿಚಾರಕ್ಕೆ ಈಗಾಗಲೇ ಸರ್ಕಾರದ ಅಧಿಕಾರಿಗಳೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ನನಗೆ ಯಾವಾಗಲೂ ಅವರೊಟ್ಟಿಗೆ ಇದಾಗ್ತಾ ಉಂಟು. ಅಲ್ಲಿಯ ಇಂಜಿನಿಯರ್ ಅಂದರೆ ತಾಂತ್ರಿಕ ಅಧಿಕಾರಿ ಬಂದವರು ಅವರು ಹೇಳಿದ್ದು ಹೇಗೆ ಅಂದರೆ, ಈಗ ಪ್ರಸಕ್ತ ಇದರಲ್ಲಿ 8 ಎಕರೆ ಮಿನಿಮಮ್ ಒಂದು ಹಾಸ್ಪಿಟಲ್ ಮಾಡಬೇಕಿದ್ರೆ ಜಾಗ ಬೇಕಂತೆ. ಅಂದರೆ 300 ಬೆಡ್ನ ಹಾಸ್ಪಿಟಲ್ ಆಗಬೇಕಿದ್ರೆ 8 ಎಕರೆ ಮಿನಿಮಮ್. ಕಾಲೇಜ್ ಆಗಬೇಕಿದ್ರೆ ಉಳಿದ ಜಾಗ, ಹಾಸ್ಪಿಟಲ್ ಮತ್ತು ಕಾಲೇಜ್ ಸೇರಿ ಆಗುವಾಗ 40 ಎಕರೆ ಅಂತೇಳಿ ಅವರು ಹೇಳ್ತಾ ಇರೋದು. ಈಗ ಇಲ್ಲಿರುವುದು 5 ಎಕರೆ. 8 ಎಕರೆಗೆ ಜಾಸ್ತಿ ಮಾಡಿದ ಕಾರಣ ಯಾಕಂದರೆ ಪಾರ್ಕಿಂಗ್ ಅದು ಇದೆಲ್ಲ ಬೇಕು ಅಂತೇಳಿ. ಮತ್ತು ಈಗ ವಾಹನಗಳು ಸರಾಗವಾಗಿ ಹೋಗುವಾಗಿರಬೇಕಲ್ಲ ಆಸ್ಪತ್ರೆ ಅಂದರೆ, ಆ್ಯಂಬುಲೆನ್ಸ್ ಇಂಥದ್ದೆಲ್ಲ. ನೀವು ಪೇಟೆಯ ಸಪುರ ಮಾರ್ಗದ ಒಳಗೆ ಅದನ್ನು ಹಾಕಿಟ್ರೆ ಸರಾಗವಾಗಿ ಹೋಗುವುದು ಹೇಗೆ? ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಆಸ್ಕರ್ ಆನಂದ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.